ಎಲ್ಲರಿಗೂ ನಮಸ್ಕಾರ. ನಾನು ಗೊತ್ತಲ್ಲ ನಿಮ್ಮ ರಾಯಲ್ ಕ್ವೀನ್. ಇವತ್ತು ನಾನು ವ್ಲಾಗ್ ಮಾಡೋಕ್ಕೆ ಕಾರಣ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದಾರಲ್ಲ, ಸೊ ಅವ್ರಿಗೆ ಒಂದು ಸಿಂಪಲ್ ಚಿಕನ್ ಫ್ರೈ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವತ್ತೆಲ್ಲ ಉತ್ತರ ಕರ್ನಾಟಕ ಮಂದಿ ಪಕ್ಕ, ಸೊ ಮೋರ್ ದ್ಯಾನ್ ಗ್ಯಾಸ್ಗಿನ ನಾವು ಒಲೆ ಯೂಸ್ ಮಾಡ್ಕೋತೀವಿ. ಯಾಕಂದರೆ ನಮಗೆ ಆಗಿನ ಕಾಲದಿಂದನೂ ನಮ್ಮ ಏನಿದ್ದಾರೆ ಹಿರಿಯರು ಒಲೆಯಲ್ಲಿ ಮಾಡ್ಕೊಂಡು ತಿಂದು ಅಭ್ಯಾಸ ಇದೆ. ಸೊ ಹಂಗಾಗಿ ಅದರಿಂದನೇ ಮೋರ್ ದ್ಯಾನ್ ಗ್ಯಾಸ್ ಕಂಪೇರ್ ಮಾಡಿದ್ರೆ ನಮ್ಮ ಒಲೆಯದೇ ಊಟ ತುಂಬ ರುಚಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಕ್ಕಿದ್ದೀನಿ. ಕೊಂಡಿರೋ ಮಸಾಲ ಬಂದ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಒಂಥರ ಮಸಾಲ ಎಲ್ಲ ಎಣ್ಣೆ ಜೊತೆ ಸ್ವಲ್ಪ ಬೆಳ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಗೆ ನಾವೇನು ಚಿಕನ್ ಇಟ್ಕೊಂಡಿರ್ತಾರೋ ತೊಳೆದು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಅದ್ರ ಜೊತೆ ಆ್ಯಡ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ತಿರ್ಸ್ಕೋಬೇಕು. ಸೆಕೆಂಡ್ನ ಇದನ್ನು ಚೆನ್ನಾಗಿ ಉರಿನ ಇಟ್ಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಬೆಂದಕ್ಕೆ ಬಿಡಬೇಕು. 2 ಸೆಕೆಂಡ್ ಬಿಟ್ಟಾದಮೇಲೆ ಸೊ ಈ ಥರ ಚೂರು ಚಿಕನ್ ಬೆಂದಾದಮೇಲೆ ಇದಕ್ಕೆ ಎಲ್ಲ ಥರ ಐಟಮ್ಸ್ನ ಸೇರಿಸ್ಕೋಬೇಕು. 2 ಸೆಕೆಂಡ್ ಆದಮೇಲೆ ನಾನು ರುಚಿಗೆ ತಕ್ಕಂಗೆ ಉಪ್ಪು, ಖಾರದ ಪುಡಿ, ಅರಿಶಿನ, 2 ಸ್ಪೂನ್ ಧನಿಯಾ ಪುಡಿ, ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲ ಅದರಿಂದನೇ ಒಂಚೂರು 1-2 ಚಮಚದಷ್ಟು ಸ್ಪೂನ್. ಸೊ ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ. ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ವೀಡಿಯೋಗಳನ್ನ ಇನ್ನೂ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.